ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಸಿಗುತ್ತೆ ಇನ್ಮುಂದೆ. ಹಾಗಿದ್ರೆ ಎಷ್ಟು ಸಾಲ ಸಿಗುತ್ತೆ, ಸಾಲ ಪಡೆಯುವುದಕ್ಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ಯಾವ ಬ್ಯಾಂಕ್ ಆದರೂ ಕೂಡ ನಮಗೆ ಸಾಲ ಕೊಡ್ತಾರಾ ಅಥವಾ ಇದೇ ಬ್ಯಾಂಕಲ್ಲಿ ಓಪನ್ ಮಾಡಬೇಕಾ ನಮ್ಮ ಖಾತೆಯನ್ನು, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ, ಇದೆಲ್ಲ ನಿಮ್ಮ ಪ್ರಶ್ನೆ. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಥವಾ ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ನೀವು ನೋಡ್ತಾ ಇದ್ರೋ ಅದು ಪೂರ್ತಿ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ನಂತರ ನಿಮಗೆ ಈ ಸಾಲ ಸೌಲಭ್ಯಗಳ ಅನುಕೂಲತೆ ಸಿಗೋದಿಲ್ಲ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಗುಡ್ ನ್ಯೂಸ್. ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುವಂತ ಎಲ್ಲ ಫಲಾನುಭವಿಗಳಿಗೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುತ್ತಂತೆ. ಇದರಿಂದಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಕೈಗೊಂಡ ಚಿಂತನೆ ಇದಾಗಿರುತ್ತೆ. ಈ ಬದಲಾವಣೆ ಆಗ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ. ಇದರಿಂದಾಗಿ ಇನ್ಮುಂದೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಹಿಳೆಯರಿಗಂತಾನೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಪ್ರಾರಂಭಿಸ್ತಾ ಇದೆ. ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಮುಂದೆ ಬರುವ ತಿಂಗಳು ಅಂದ್ರೆ ನವೆಂಬರ್ 19, 2025 ಜಾರಿಗೊಳಿಸ್ತಾ ಇದ್ದಾರೆ. ಇಲಾಖೆಯಿಂದನೇ ಬ್ಯಾಂಕಿಗೆ ಚಾಲನೆ ನೀಡಲಾಗುತ್ತೆ. ಇದರ ನಂತರ ಬ್ಯಾಂಕಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳು 50,000 ರೂಪಾಯಿವರೆಗೂ ಕೂಡ ಸಾಲ ಪಡೆಯಬಹುದಾಗಿದೆ. ಈ ಸಾಲ ಸೌಲಭ್ಯ ಇರೋದು ಎಲ್ಲ ಮಹಿಳೆಯರಿಗಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದಾರೋ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನ ಯಾರೆಲ್ಲ ಪಡಿತಾ ಇದ್ದಾರೋ ಅಂಥವ್ರಿಗೆ ಮಾತ್ರನೇ ಈ ಸಾಲ ಸೌಲಭ್ಯ ಸೌಕರ್ಯ ಇರುತ್ತೆ. ಈ ಸಾಲ ಪಡಿಬೇಕು ಅಂದ್ರೆ ಇಲಾಖೆಯಿಂದ ಕೊಡುವಂತ ಒಂದು ಅರ್ಜಿ ಫಾರ್ಮ್ ಅನ್ನ ನೀವು ತುಂಬಿಬಿಟ್ಟು ಅದಕ್ಕೆ ಫೀಸ್ ಕೂಡ ಕಟ್ಟಬೇಕು. ಆ ಫೀಸು ಎಷ್ಟು ಅಂತ ಇನ್ನೂ ನಿಗದಿಪಡಿಸಿಲ್ಲ. ಅದು 50 ಇದೆಯೋ 100 ಇದೆಯೋ ಎಷ್ಟಿದೆ ಅಂತ ಅನ್ನೋದನ್ನ ಇನ್ನೂ ಪೂರ್ತಿಯಾಗಿ ನಿಗದಿಪಡಿಸಿಲ್ಲ. ಸೊ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಸಾಲಕ್ಕೆ ಯಾರೆಲ್ಲ ಅರ್ಜಿ ನೋಂದಣಿ ಮಾಡ್ತಾ ಇರ್ತೀರೋ ಅವರೆಲ್ಲ ಈ ಸಾಲ ಸೌಲಭ್ಯ ಪಡಿಬೇಕು ಅಂತಂದ್ರೆ ಸಾಲಕ್ಕೆ ಅಂತಾನೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಹೊಸದಾಗಿ ತೆರೀಬೇಕು. ಅದು ಕೆನರಾ ಬ್ಯಾಂಕ್ ನಲ್ಲಿಯೇ ನೀವು ಹೊಸ ಖಾತೆಯನ್ನ ತೆಗೆಯಬೇಕು. ಈ ಸಂಘಗಳಿಂದ ಫಲಾನುಭವಿಗಳು 25,000 ರೂಪಾಯಿಂದ 2 ಲಕ್ಷದವರೆಗೂ ಕೂಡ ಸಾಲವನ್ನ ಪಡೆಯಲು ಅರ್ಹರಾಗಿರ್ತಾರೆ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಪ್ರತಿ ಫಲಾನುಭವಿಗಳು 2,000 ರೂಪಾಯಿಯಂತೆ ಹೂಡಿಕೆ ಮಾಡಬೇಕು. ಅಂದ್ರೆ ನಿಮ್ಮ ಖಾತೆಯನ್ನ ಓಪನ್ ಮಾಡಿದಾಗ ಅಲ್ಲಿ ನೀವು 2,000 ರೂಪಾಯಿನ ಇಡಬೇಕು. ನೀವು 2,000 ರೂಪಾಯಿ ಹೂಡಿಕೆ ಮಾಡಿದ ನಂತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಮೇಲೆ ನಿಮ್ಮ ಖಾತೆಗೆ ಡೆಪಾಸಿಟ್ ವ್ಯವಸ್ಥೆ ಶುರು ಆಗುತ್ತೆ. ನೀವು ಸಾಲ ಪಡಿಬೇಕು ಅಂತಂದ್ರೆ ಈ ಒಂದು ಪ್ರೊಸೆಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆ ಡೆಪಾಸಿಟ್ ವ್ಯವಸ್ಥೆ ಶುರು ಆಗುತ್ತೆ. ನೀವು ಸಾಲ ಪಡಿಬೇಕು ಅಂತಂದ್ರೆ ಕೆನರಾ ಬ್ಯಾಂಕಿನಲ್ಲಿಯೇ ಹೊಸ ಖಾತೆಯನ್ನ ತೆಗೆದುಬಿಟ್ಟು ನಿಮ್ಮ ಎಲ್ಲ ಮಾಹಿತಿಗಳನ್ನ ಅಂಗನವಾಡಿ ವರ್ಕರ್ಸ್ ಅಂದ್ರೆ ಆಶಾ ಕಾರ್ಯಕರ್ತರು ಇರ್ತಾರಲ್ವಾ, ಅವರು ನಿಮ್ಮ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಮುಂದಿನ ಹಂತಕ್ಕೆ ಮುಂದೂಡಲಾಗುತ್ತೆ. ಸೊ ನಿಮ್ಮ ಖಾತೆಗೆ ಹಣ ಬರೋದನ್ನ ಪ್ರೊಸೆಸ್ ನಂತರ ನಡೆಯುತ್ತೆ. ಸದ್ಯದಲ್ಲಿ ಇರುವಂತ ಒಂದು ಪ್ರಾಥಮಿಕ ಹಂತ ಇದು. ಈ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ಶುರುವಾತ್ ಹಂತದಲ್ಲಿ ಇದೆ. ಇದೇ ನವೆಂಬರ್ 19 ನಂತರ ಇದರ ಉಪಯೋಗ ಗೃಹಲಕ್ಷ್ಮಿ ಫಲಾನುಭವಿಗಳು ಪಡೆಯಬಹುದು. ಇವಾಗ ರಾಜ್ಯದಲ್ಲಿ ಈ ಸಂಘಗಳಲ್ಲಿ ಅರ್ಜಿಗಳನ್ನ ಯಾವ ತರ ಫಿಲಪ್ ಮಾಡೋದು, ಯಾವ ತರ ಹಂಚಿಕೆ ಮಾಡೋದು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಸೊ ಇದನ್ನ ನೆಕ್ಸ್ಟ್ ಹಂತದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ತಿಳ್ಕೊಬಹುದು. ನೆಕ್ಸ್ಟ್ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಇದರಲ್ಲಿ ಇರುವಂತ ಮಾಹಿತಿ ಇದು ಇಷ್ಟೇ ಇರುತ್ತಾ ಅಥವಾ ಇದರ ನಂತರ ಇನ್ನು ಏನಾದರೂ ಅಪ್ಡೇಟ್ ಆಗುತ್ತಾ ಅಥವಾ ಚೇಂಜಸ್ ಆಗುತ್ತಾ ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ಹೋಗ್ಬೇಡಿ. ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಮಹಿಳೆಯರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಒಂದು ಬೆಲ್ ಬಟನ್ ಆನ್ ಆಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.